प्रिय छात्राः नमस्ते। अहम् इदानीं दशमकक्ष्यायाः नूतनं पाठमेकं पाठयामि। पाठस्य नाम प्रबन्धाः। एकविंशः पाठः ಪ್ರಬಂಧಃ. ವಿದ್ಯಾರ್ಥಿಗಳೇ, ನೀವು 8 ಮತ್ತು 9ನೇ ತರಗತಿಗಳಲ್ಲಿ ವಿವಿಧ ಪ್ರಬಂಧಗಳನ್ನು ಕಲಿತಿದ್ದೀರಿ. ಪ್ರಬಂಧಗಳನ್ನು ಹೇಗೆ ಬರೆಯಬೇಕು, ಅದರಲ್ಲಿ ಯಾವ ಯಾವ ವಿಷಯಗಳಿರ್ತವೆ, ಮೊದಲು ಪೀಠಿಕೆ, ಆನಂತರ ವಿಷಯ ನಿರೂಪಣೆ, ಉಪಸಂಹಾರ, ಈ ರೀತಿ ಅನುಕ್ರಮವಾಗಿ ಹೇಗೆ ಬರೆಯಬೇಕೆಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಈ ವರ್ಷ 10ನೇ ತರಗತಿಯಲ್ಲಿ ಇದ್ದೀರಿ. ಈಗ ನಿಮಗೆ 4 ಪ್ರಬಂಧಗಳು ಇವೆ. ಅವುಗಳ ವಿವರಣೆಯನ್ನು ನಾನು ಮಾಡ್ತೇನೆ. ಯಾಕೆಂದ್ರೆ ನಿಮಗೆ ಪರೀಕ್ಷೆಯಲ್ಲಿ ದಶವಾಕ್ಯೈಹಿ ಪ್ರಬಂಧಂ ಲಿಖತ ಅಂತ ಪ್ರಶ್ನೆ ಬೀಳ್ತದೆ. ಅದರಲ್ಲಿ 2 ಪ್ರಬಂಧಗಳನ್ನು ಕೊಡ್ತಾರೆ. ನೀವು 1 ಪ್ರಬಂಧವನ್ನ ಬರೀಬೇಕು. ಅದಕ್ಕೆ 4 ಅಂಕಗಳು ಇರ್ತವೆ. ಈಗ ಮೊದಲನೇ ಪ್ರಬಂಧವನ್ನ ನೋಡೋಣ. ಪರಿಸರ. ಇಯಂ ಭೂಮಿ ವಾಯುಮಂಡಲಂ ನದ್ಯಃ ಪರ್ವತಾಃ ಇತ್ಯಾದಯಃ ಪರಿಸರಃ ಇತಿ ಕಥ್ಯಂತೆ. ಪೂರ್ವಂ ಅಯಂ ಪರಿಸರಃ ಶುದ್ಧಃ ಪ್ರಶಾಂತಃ ಸಮೃದ್ಧಃ ಚ ಆಸೀತ್. ಪರಂತು ಇದಾನೀಂ ಜನಸಂಖ್ಯಾ ಬಾಹುಲ್ಯಾತ್ ನಗರೀಕರಣಾತ್ ಪರಿಸರ ಮಾಲಿನ್ಯಂ ವರ್ಧತೆ. ಪಶ್ಯಂತು ಛಾತ್ರಾಃ, ಪರಿಸರಃ, ಪರಿಸರ, ಇದನ್ನು ನೀವು, ಈ ಶಬ್ದವನ್ನು ನೀವು ಯಾವಾಗಲಿಂದ ಕೇಳ್ತಾನೆ ಇದ್ದೀರಿ. ಹಾಗಾದ್ರೆ ಪರಿಸರ ಅಂದರೇನು? ಇಯಂ ಭೂಮಿ ವಾಯುಮಂಡಲಂ ನದ್ಯಃ ಪರ್ವತಾಃ ಇತ್ಯಾದಯಃ ಪರಿಸರಃ ಇತಿ ಕಥ್ಯಂತೆ. ಈ ಭೂಮಿ, ನಾವು ವಾಸಿಸುತ್ತಿರುವಂತಹ ಭೂಮಿ, ವಾಯುಮಂಡಲ, ನದಿಗಳು, ಪರ್ವತಗಳು ಮುಂತಾದವುಗಳನ್ನೆಲ್ಲ ಸೇರಿ ನಾವೇನಂತೇವೆ ಪರಿಸರ ಅಂತ ಕರೀತಾರೆ. ನಮ್ಮ ಸುತ್ತಮುತ್ತಲ ಇರುವ ಜೈವಿಕ ಅಜೈವಿಕ ವಸ್ತುಗಳೆಲ್ಲವೂ ಪರಿಸರದಲ್ಲೇ ಬರ್ತವೆ. ಪೂರ್ವಂ ಅಯಂ ಪರಿಸರಃ ಶುದ್ಧಃ ಪ್ರಶಾಂತಃ ಸಮೃದ್ಧಃ ಚ ಆಸೀತ್. ಹಿಂದೆ ಈ ಪರಿಸರ ಶುದ್ಧವಾಗಿತ್ತು, ಪ್ರಶಾಂತವಾಗಿತ್ತು, ಸಮೃದ್ಧವಾಗಿತ್ತು. ಪರಂತು ಆದರೆ ಇದಾನೀಂ ಇಂದಿನ ದಿನಗಳಲ್ಲಿ ಜನಸಂಖ್ಯಾ ಬಾಹುಲ್ಯಾತ್ ಜನಸಂಖ್ಯೆಯ ಹೆಚ್ಚಳದಿಂದ, ನಗರೀಕರಣಾತ್ ಎಲ್ಲ ನಗರಗಳ ನಿರ್ಮಾಣದಿಂದ ಪರಿಸರ ಮಾಲಿನ್ಯಂ ವರ್ಧತೆ ಪರಿಸರ ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಪರಿಸರ ಸಂರಕ್ಷಣಂ, ಇಂಥ ಪರಿಸರವನ್ನ ನಾವು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು? ವೃಕ್ಷಾರೋಪಣಂ ಅಧಿಕಂ ಕರ್ತವ್ಯಂ. ಕೃಷಿ ಭೂಮಿಂ ವಸತ್ಯರ್ಥಂ ನ ಪರಿವರ್ತನೀಯಂ. ಜಲಮಾಲಿನ್ಯಸ್ಯ ವಾಯುಮಾಲಿನ್ಯಸ್ಯ ಚ ನಿಯಂತ್ರಣಂ ಕರಣೀಯಂ. ಜನಸಂಖ್ಯಾ ಸ್ಫೋಟಸ್ಯ ನಿಯಂತ್ರಣಂ ಭವೇತ್. ಪ್ಲಾಸ್ಟಿಕ್ ಇತ್ಯಾದಿ ವಸ್ತೂನಾಂ ಉಪಯೋಗಃ ನ ಕರಣೀಯಃ. ವ್ಯರ್ಥ ವಸ್ತೂನಾಂ ಪ್ರಕ್ಷೇಪಣಾಪೇಕ್ಷಯಾ ರೂಪಾಂತರೇಣ ಉಪಯೋಗಃ ಕರ್ತವ್ಯಃ. ಪರಿಸರ ಸಂರಕ್ಷಣ ವಿಷಯೇ ಛಾತ್ರಾಣಾಂ ವಿಶೇಷ ಕಾರ್ಯಾಗಾರಃ ಆಯೋಜನೀಯಃ. ಏವಂ ಪ್ರಕಾರೇಣ ಪರಿಸರ ಸಂರಕ್ಷಣಂ ಕರಣೀಯಂ. ಪರಿಸರ ಸಂರಕ್ಷಣಂ, ಪರಿಸರ ಸಂರಕ್ಷಣೆಯನ್ನು ಹೇಗೆ ಮಾಡಬೇಕು? ವೃಕ್ಷಾರೋಪಣಂ ಅಧಿಕಂ ಕರ್ತವ್ಯಂ. ಮರಗಳನ್ನ ನಾವು ಹೆಚ್ಚೆಚ್ಚು ಬೆಳೆಸಬೇಕು, ಗಿಡಗಳನ್ನ ನೆಡಬೇಕು. ಇದರಿಂದ ಮರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಕೃಷಿ ಭೂಮಿಂ ವಸತ್ಯರ್ಥಂ ನ ಪರಿವರ್ತನೀಯಂ. ಕೃಷಿ ಭೂಮಿ ಕೃಷಿ ಭೂಮಿಯಾಗಿಯೇ ಇರಬೇಕು, ಅಲ್ಲಿ ಬೆಳೆಯನ್ನು ಬೆಳೆಯಬೇಕು. ಅದನ್ನು ಬಿಟ್ಟು ಅದನ್ನು ವಸತಿ ಭೂಮಿಯಾಗಿ ಅಲ್ಲಿ ಮನೆಗಳನ್ನು ಕಟ್ಟೋದು, ಕಾರ್ಖಾನೆಗಳನ್ನ ನಿರ್ಮಾಣ ಮಾಡುವುದು ಎಲ್ಲ ಮಾಡಿ ಕೃಷಿ ಭೂಮಿಯನ್ನ ವಸತಿಗಾಗಿ ಪರಿವರ್ತನೆ ಮಾಡಬಾರ್ದು. ಜಲಮಾಲಿನ್ಯಸ್ಯ ವಾಯುಮಾಲಿನ್ಯಸ್ಯ ಚ ನಿಯಂತ್ರಣಂ ಕರಣೀಯಂ. ಜಲಮಾಲಿನ್ಯ, ವಾಯುಮಾಲಿನ್ಯ, ಶಬ್ದ ಮಾಲಿನ್ಯ ಇವೆಲ್ಲ ಸೇರಿ ಪರಿಸರ ಮಾಲಿನ್ಯ ಆಗ್ತದಲ್ಲ, ಅದಕ್ಕಾಗಿ ಜಲಮಾಲಿನ್ಯಸ್ಯ ವಾಯುಮಾಲಿನ್ಯಸ್ಯ ಚ ನಿಯಂತ್ರಣಂ ಕರಣೀಯಂ. ನಿಯಂತ್ರಣವನ್ನ ಮಾಡಬೇಕು ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯಗಳ. ಜನಸಂಖ್ಯಾ ಸ್ಫೋಟಸ್ಯ ನಿಯಂತ್ರಣಂ ಭವೇತ್. ಜನಸಂಖ್ಯೆ ಹೆಚ್ಚಾದಾಗೆ ಸ್ಫೋಟವಾದಂತೆ ಪರಿಸರಕ್ಕೂ ಕೂಡ ಹೊಡೆತ ಬೀಳ್ತದೆ, ಪರಿಸರ ಮಾಲಿನ್ಯ ಹೆಚ್ಚಾಗ್ತದೆ. ಆದ್ದರಿಂದ ಜನಸಂಖ್ಯಾ ಸ್ಫೋಟಸ್ಯ ನಿಯಂತ್ರಣಂ ಭವೇತ್. ಜನಸಂಖ್ಯೆ ಇರಬೇಕು, ಅದು ಸಂಪನ್ಮೂಲವಾಗಿ ಇರಬೇಕು, ಆದ್ರೆ ಅದು ಸ್ಫೋಟವಾಗಬಾರ್ದು, ಅದರ ನಿಯಂತ್ರಣ ಮಾಡಬೇಕು.
ಪ್ಲಾಸ್ಟಿಕ್ ಇತ್ಯಾದಿ ವಸ್ತೂನಾಂ ಉಪಯೋಗ ನ ಕರಣೀಯ. ಪ್ಲಾಸ್ಟಿಕ್ ಮುಂತಾದ ವಸ್ತುಗಳ ಉಪಯೋಗವನ್ನ ಮಾಡಬಾರದು. ಯಾಕೆಂದ್ರೆ ಪ್ಲಾಸ್ಟಿಕ್ ಇದು ಮಣ್ಣಲ್ಲಿ ಮಣ್ಣಾಗಿ ಹೋಗುದಿಲ್ಲ. ಅದು ಯಾವತ್ತೂ ಕೂಡ ಶಾಶ್ವತವಾಗಿ ಭೂಮಿಯಲ್ಲಿ ಹಾಗೆ ಉಳಿತದೆ, ಪರಿಸರವನ್ನ ಮಾಲಿನ್ಯ ಮಾಡ್ತದೆ. ಅದನ್ನ ಸುಟ್ಟರೂ ಕೂಡ ಅದು ಉಂಟಾಗುವ ಹೊಗೆ ಇರ್ತದಲ್ಲ, ವಾಸನೆ ಇರ್ತದಲ್ಲ, ಅದು ಕೂಡ ಆರೋಗ್ಯಕ್ಕೆ ಹಾಳು. ಅದಕ್ಕಾಗಿ ಪ್ಲಾಸ್ಟಿಕ್ ಮುಂತಾದ ವಸ್ತುಗಳ ಉಪಯೋಗವನ್ನ ಮಾಡಬಾರದು. ವ್ಯರ್ಥ ವಸ್ತೂನಾಂ ಪ್ರಕ್ಷೇಪಣಾಪೇಕ್ಷೆಯ ರೂಪಾಂತರೇಣ ಉಪಯೋಗ ಕರ್ತವ್ಯ. ಹಾಳಾದ ವಸ್ತುಗಳನ್ನ ಎಸೆಯುವುದಕ್ಕಿಂತ ರೂಪಾಂತರೇಣ, ಅದರ ರೂಪಾಂತರ ಮಾಡಿ ಅದರ ಉಪಯೋಗವನ್ನ ನಾವು ಪಡ್ಕೊಳ್ಬೇಕು. ಕಸದಿಂದ ರಸ ಅಂತೇವಲ್ಲ, ಬೇಡದೆ ಹೋದ ವಸ್ತುಗಳನ್ನ ಇನ್ನೊಂದು ಯಾವ ರೀತಿಯಲ್ಲಿ ಉಪಯೋಗಕ್ಕೆ ಬರ್ತದೆ ಆ ರೀತಿಯಲ್ಲಿ ಅದರ ಉಪಯೋಗವನ್ನ ಮಾಡಬೇಕು. ಪರಿಸರ ಸಂರಕ್ಷಣಾ ವಿಷಯ ಛಾತ್ರಾಣಾಂ ವಿಶೇಷ ಕಾರ್ಯಾಗಾರ ಆಯೋಜನೀಯ. ಪರಿಸರದ ಸಂರಕ್ಷಣೆಯ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ, ನಿಮ್ಮಂತ ವಿದ್ಯಾರ್ಥಿಗಳಿಗೆ ಏನ್ ಮಾಡಬೇಕು, ವಿಶೇಷ ಕಾರ್ಯಾಗಾರಗಳನ್ನು ಏರ್ಪಡಿಸಬೇಕು. ಯಾಕೆ ಹಾಗೆ ಏರ್ಪಡಿಸಬೇಕು? ಇಂದಿನ ಮಕ್ಕಳೇ ನಾಳಿನ ನಾಗರಿಕರು. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ವಿಷಯದಲ್ಲಿ ಕಾಳಜಿ ಬಂದ ಹಾಗೆ ಮುಂದಿನ ಸಮಾಜ ಏನಾಗ್ತದೆ, ಪರಿಸರ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ಈಗಿನಿಂದಲೇ ವಿಶೇಷ ಕಾರ್ಯಾಗಾರಗಳ ಮೂಲಕ ಪರಿಸರ ಸಂರಕ್ಷಣೆಯ ವಿಷಯಗಳನ್ನ ತಿಳಿಸಿಕೊಡಬೇಕು. ಏವಂ ಪ್ರಕಾರೇಣ ಪರಿಸರ ಸಂರಕ್ಷಣಂ ಕರಣೀಯಂ. ಈ ರೀತಿಯಲ್ಲಿ ಪರಿಸರದ ಸಂರಕ್ಷಣೆಯನ್ನ ಮಾಡಬೇಕು. ವಿದ್ಯಾರ್ಥಿಗಳೇ, ಇದರಲ್ಲಿ 4 ಪ್ರಬಂಧಗಳಿದೆಯಲ್ಲ, ನೀವು ಪ್ರತಿದಿನ ಇವತ್ತಿನಿಂದ ಪ್ರಾರಂಭಿಸಿ ದಿನಾಲು 1 ರಿಂದ 2 ವಾಕ್ಯಗಳನ್ನ ಕಂಠಪಾಠ ಮಾಡ್ತಾ ಹೋದ ಹಾಗೆ ನೀವು 4 ಪ್ರಬಂಧಗಳನ್ನ ಇನ್ನು ಸ್ವಲ್ಪ ದಿನದಲ್ಲೇ ಕಂಠಪಾಠ ಮಾಡ್ಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ನಿಮಗೆ ಪುಸ್ತಕದ ತುದಿಯಲ್ಲಿರುವ ಈ 4 ಪ್ರಬಂಧಗಳಲ್ಲಿಯೇ ಪರೀಕ್ಷೆಗಾಗಿ ಕೊಡಲಾಗ್ತದೆ, ಪ್ರಬಂಧಗಳನ್ನೇ ಆಗ್ತದೆ. ಇನ್ನು 2ನೇ ಪ್ರಬಂಧ ನೋಡಿ, ಸಂಗಣಕ ಯಂತ್ರಂ. ಮಾನವಾಹ ಪ್ರಗತಿಶೀಲಾಹ ತೇ ಪ್ರತ್ಯಹಂ ನೂತನಂ ಆವಿಷ್ಕಾರಂ ಕುರುವಂತಹ ಏವ ಸಂತಿ. ವಿಶೇಷತಃ ವಿಜ್ಞಾನ ಕ್ಷೇತ್ರೆ ಆವಿಷ್ಕೃತಂ ಅತ್ಯುಪಯುಕ್ತಂ ಸಾಧನಮೇವ ಸಂಗಣಕ ಯಂತ್ರಂ. ಚಾರ್ಲ್ಸ್ ಬಾಬೇಜ್ ಇತಿ ಆಂಗ್ಲ ವಿಜ್ಞಾನಿ ಇದಂ ಸಂಗಣಕ ಯಂತ್ರಂ ಅನ್ವಿಷ್ಟವಾನ್. ಶಿಕ್ಷಣ ಕ್ಷೇತ್ರೆ, ವಾಣಿಜ್ಯ ಕ್ಷೇತ್ರೆ, ದೈನಂದಿನ ವ್ಯವಹಾರೇ ಚ ಅನುಕ್ಷಣಂ ವಿವಿಧಾನ್ ವಿಷಯಾನ್ ಅವಗಂತುಂ ಸಂರಕ್ಷಿತುಂ ಚ ಸಂಗಣಕ ಯಂತ್ರದ್ವಾರ ಸಾಧ್ಯಂ. ಅತ್ರ ದರ್ಶನಂ ಶ್ರವಣಂ ಚ ಏಕತ್ರೈವ ಭವತಿ. ತಟಿತ್ ಪತ್ರದ್ವಾರ ಇಮೇಲ್ ಕ್ಷಣ ಮಾತ್ರೇಣ ಬಹೂನ್ ವಿಷಯಾನ್ ಪ್ರೇಷಯಿತುಂ ಪ್ರಾಪ್ತುಂ ಚ ಶಕ್ಯತೆ. ಅಂತರ್ಜಾಲಂ ಇಂಟರ್ನೆಟ್ ಇತಿ ತು ಜಗತಃ ಸಮಸ್ತ ವಿಷಯಾನ್ ಕ್ಷಣಾರ್ಧೆ ದರ್ಶಯತಿ. ಗೃಹೇ ಏವ ಉಪವಿಶ್ಯ ಅಪೇಕ್ಷಿತ ವಿಷಯಾನಾಂ ವಿವರಣಂ ಜ್ಞಾತುಂ ಸಂಗಣಕ ಯಂತ್ರಂ ಉಪಕಾರಕಂ ಭವತಿ. ಸಂಗಣಕ ಯಂತ್ರಂ ಅಸ್ಯ ಪದಸ್ಯ ಅರ್ಥಃ ಕಃ? ನಿಮಗೆಲ್ಲ ಗೊತ್ತೇ ಇದೆ. ಸಂಗಣಕ ಯಂತ್ರ ಅಂದ್ರೆ ಕಂಪ್ಯೂಟರ್. ಇಂದಿನ ಯುಗವೇನಾಗಿದೆ? ಕಂಪ್ಯೂಟರ್ ಯುಗವಾಗಿದೆ ಅಲ್ವಾ? ಮಾನವ ಪ್ರಗತಿಶೀಲ. ಮಾನವ ಪ್ರಗತಿಶೀಲ, ಹೊಸದನ್ನ ಆವಿಷ್ಕಾರ ಮಾಡ್ತಾ ಇರ್ತಾನೆ, ಕಂಡು ಹಿಡಿತಾ ಇರ್ತಾನೆ, ಸುಮ್ಮನೆ ಕೂತ್ಕೊಂಡಿರೋದಿಲ್ಲ ಅವನು. ತೇ ಪ್ರತ್ಯಹಂ ನೂತನಂ ಆವಿಷ್ಕಾರಂ ಕುರುವಂತಹ ಏವ ಸಂತಿ. ಅವನು ಪ್ರತಿದಿನ ಏನ್ ಮಾಡ್ತಾನೆ? ಮಾನವರು ಒಬ್ರಲ್ಲ ಒಬ್ರು ಹೊಸ ವಿಷಯಗಳನ್ನ, ವಸ್ತುಗಳನ್ನ ಆವಿಷ್ಕರಿಸ್ತಾನೆ ಇರ್ತಾರೆ, ಹುಡುಕ್ತಾನೆ ಇರ್ತಾರೆ, ಕಂಡುಹಿಡಿತಾನೆ ಇರ್ತಾರೆ. ವಿಶೇಷವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ಆವಿಷ್ಕೃತವಾದಂತಹ ಅತ್ಯುಪಯುಕ್ತ ಸಾಧನವೆಂದರೆ ಈ ಕಂಪ್ಯೂಟರ್ ಅಥವಾ ಸಂಗಣಕ ಯಂತ್ರ. ಇದನ್ನು ಕಂಡುಹಿಡಿದವನು ಯಾರು? ಚಾರ್ಲಸ್ ಬಾಬೇಜ್ ಇತಿ ಆಂಗ್ಲ ವಿಜ್ಞಾನಿ. ಚಾರ್ಲಸ್ ಬಾಬೇಜ್ ಎಂಬ ಇಂಗ್ಲಿಷ್ ವಿಜ್ಞಾನಿ ಈ ಸಂಗಣಕ ಯಂತ್ರವನ್ನ, ಈ ಕಂಪ್ಯೂಟರ್ ಅನ್ನ ಅನ್ವೇಷಿಸಿದನು. ಶಿಕ್ಷಣ ಕ್ಷೇತ್ರೆ, ವಾಣಿಜ್ಯ ಕ್ಷೇತ್ರೆ, ದೈನಂದಿನ ವ್ಯವಹಾರೇ ಚ ಅನುಕ್ಷಣಂ ವಿವಿಧಾನ್ ವಿಷಯಾನ್ ಅವಗಂತುಂ ಸಂರಕ್ಷಿತುಂ ಚ ಸಂಗಣಕ ಯಂತ್ರದ್ವಾರ ಸಾಧ್ಯಂ. ಶಿಕ್ಷಣ ಕ್ಷೇತ್ರದಲ್ಲಿ, ವಾಣಿಜ್ಯ ಕ್ಷೇತ್ರದಲ್ಲಿ, ದಿನನಿತ್ಯದ ವ್ಯವಹಾರದಲ್ಲಿ ಕ್ಷಣ ಕ್ಷಣಕ್ಕೂ ವಿವಿಧ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ, ಹಾಗೆ ಅದನ್ನು ರಕ್ಷಿಸಲಿಕ್ಕೆ ಈ ಕಂಪ್ಯೂಟರ್ನ ಮೂಲಕ ಸಾಧ್ಯವಾಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಈಗ ನೋಡಿ, ನೀವು ಏನ್ ಮಾಡ್ತಾ ಇದ್ದೀರಿ? ಆನ್ಲೈನ್ ಶಿಕ್ಷಣವನ್ನ ಪಡಿತಾ ಇದ್ದೀರಿ. ಇದನ್ನೆಲ್ಲ ಮುಖ್ಯವಾಗಿ ಸಂಗಣಕ ಯಂತ್ರದ ಮೂಲಕ
ಈಗ ಮೊಬೈಲ್ ಬರ್ತದೆ, ಆದ್ರೆ ಮೊಬೈಲು ಚಿಕ್ಕದಾಗಿರೋದ್ರಿಂದ ನಿಮಗೆ ತೊಂದರೆಗಳು ಜಾಸ್ತಿ ಆಗ್ತವೆ. ಆದ್ರೆ ಕಂಪ್ಯೂಟರ್ ಮೂಲಕ ಈ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗೆ ವಾಣಿಜ್ಯ ಕ್ಷೇತ್ರದಲ್ಲಿ, ದಿನನಿತ್ಯದ ವ್ಯವಹಾರದಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಹಾಗೆ ಸಂರಕ್ಷಿಸ್ಲಿಕ್ಕೆ, ಸೇವ್ ಮಾಡಿ ಇಡ್ತೀರಿ ಅಲ್ವಾ. ಎಷ್ಟೋ ವಿಷಯಗಳನ್ನ ಕಂಪ್ಯೂಟರ್ ನಲ್ಲಿ ಬರೆದು ನೀವು ಸೇವ್ ಮಾಡಿಟ್ರೆ ಅದನ್ನು ಯಾವಾಗ ಬೇಕಾದ್ರೂ ನೀವು ಓಪನ್ ಮಾಡಿ ತೆಗೆದುಕೊಳ್ಬಹುದು. ಅತ್ರ ದರ್ಶನಂ ಶ್ರವಣಂ ಚ ಏಕತ್ರೈವ ಭವತಿ. ಇದು ದೃಕ್ ಶ್ರವಣ ಮಾಧ್ಯಮ. ನೋಡ್ಲಿಕ್ಕೂ ಸಾಧ್ಯವಾಗ್ತದೆ, ಕೇಳಲಿಕ್ಕೂ ಸಾಧ್ಯವಾಗ್ತದೆ. ಇದೆರಡು ಒಂದೇ ಕಡೆ ಸಿಗ್ತದೆ. ತಟಿತ್ ಪತ್ರ ದ್ವಾರ, ಇಮೇಲ್. ಇಮೇಲ್ ನಿಮ್ಗೆಲ್ಲರ ಹತ್ರ ಇಮೇಲ್ ಐಡಿ ಇದೆ ಅಲ್ವಾ, ಸಾಮಾನ್ಯವಾಗಿ ಇರ್ತದೆ ಎಲ್ಲರಿಗೂ. ಈ ಇಮೇಲ್ ಮೂಲಕ ಕ್ಷಣ ಮಾತ್ರೇಣ ಬಹೂನ್ ವಿಷಯಾನ್ ಪ್ರೇಷಯಿತು. ಕ್ಷಣ ಮಾತ್ರದಲ್ಲಿಯೇ ಹೆಚ್ಚಿನ ವಿಷಯಗಳನ್ನ ಕಳಿಸ್ಲಿಕ್ಕೆ ಮತ್ತೆ ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಿಂದಿನ ದಿನಗಳೆಲ್ಲ ಪತ್ರ ವ್ಯವಹಾರವಿತ್ತು, ಈಗ ಅದೇನಿಲ್ಲ. ಇಮೇಲ್ ಮೂಲಕ ಎಷ್ಟೋ ವಿಷಯಗಳನ್ನ ಕಳಿಸಬಹುದು, ವಿಡಿಯೋಗಳನ್ನ ಕಳಿಸಬಹುದು, ಫೋಟೋಸ್ಗಳನ್ನ ಕಳಿಸಬಹುದು, ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಕಳಿಸ್ಲಿಕ್ಕೆ ಸಾಧ್ಯವಾಗ್ತದೆ, ಹಾಗೆ ಪಡ್ಕೊಳ್ಳಿಕ್ಕೂ ಸಾಧ್ಯವಾಗ್ತದೆ. ಅಂತರ್ಜಾಲಂ ಇಂಟರ್ನೆಟ್ ಇತಿತು ಜಗತಃ ಸಮಸ್ತ ವಿಷಯಾನ್ ಕ್ಷಣಾರ್ಧೆ ದರ್ಶಯತಿ. ನೀವು ಯಾವುದೇ ವಿಷಯ ಬೇಕಾದ್ರೆ ನೀವು ಗೂಗಲಿಗೆ ಹೋಗಿ ಏನ್ ಮಾಡ್ಬಿಡ್ತೀರಿ, ಸರ್ಚ್ ಮಾಡ್ತೀರಿ, ಹೌದಲ್ಲ. ಅದಕ್ಕೆ ಕಾರಣ ಇಂಟರ್ನೆಟ್ ವ್ಯವಸ್ಥೆ ಇರೋದು. ಇದು ಜಗತ್ತಿನ ಎಲ್ಲ ವಿಷಯಗಳನ್ನು ಕ್ಷಣಾರ್ಧದಲ್ಲಿ ನೋಡ್ಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಗ್ರಹೇ ಇವ ಉಪವಿಶ್ಯ, ಮನೆಯಲ್ಲೇ ಕೂತ್ಕೊಂಡು ಅಪೇಕ್ಷಿತ ವಿಷಯಾನ, ಯಾವ ವಿಷಯ ಬೇಕೋ ಆ ವಿಷಯಗಳನ್ನ ವಿವರಣೆಯನ್ನ ತಿಳಿದುಕೊಳ್ಳಿಕ್ಕೆ ಈ ಕಂಪ್ಯೂಟರ್ ಬಹಳಷ್ಟು ಉಪಯೋಗವನ್ನು ಉಂಟು ಮಾಡ್ತದೆ. ಅದರಿಂದ ನೀವು ಈ ಸಂಗಣಕ ಯಂತ್ರದ ಉಪಯೋಗವನ್ನು ಪಡ್ಕೊಳ್ಬೇಕು. ಇದನ್ನ ಜಾಸ್ತಿ ಉಪಯೋಗಿಸ್ರೆ ಇದರಿಂದ ಅನಾನುಕೂಲತೆಗಳು ಇದ್ದಾವೆ, ಆದರೆ ಅನಾನುಕೂಲತೆ ಆಗದ ರೀತಿಯಲ್ಲಿ ಈ ಸಂಗಣಕ ಯಂತ್ರವನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಇದು ಎರಡನೇ ಪ್ರಬಂಧ. ಆನಂತರ ನೋಡಿ, ಸಂಸ್ಕೃತ ಭಾಷೆಯ ಮಹಿಮೆ. ಸಂಸ್ಕೃತ ಭಾಷೆಯ ಮಹಿಮೆ, ಮಹತ್ವ, ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆಯನ್ನ ಈ ಪ್ರಬಂಧದಲ್ಲಿ ತಿಳಿಸಿದ್ದಾರೆ. ಸಂಸ್ಕೃತ ಭಾಷೆಯ ಮಹಿಮಾ. ವ್ಯವಹಾರಸ್ಯ ಪ್ರಮುಖಂ ಸಾಧನಂ ಭಾಷಾ. ಭಾಷಾಂ ವಿನಾ ಕೋಪಿ ಸ್ವಾಭಿಪ್ರಾಯಂ ಅನ್ಯೇಭ್ಯಃ ಪ್ರಾಪಯಿತುಂ ನ ಶಕ್ನೋತಿ. ಭಾಷೆಯ ಜ್ಞಾನಂ ವರ್ಧತೆ. ಜಗತಿ ಅನೇಕಾಃ ಭಾಷಾಃ ಸಂತಿ, ತಾಸು ಸಂಸ್ಕೃತ ಭಾಷಾ ಪ್ರಾಚೀನತಮ. ಅಸ್ಯಾಃ ದೇವವಾಣಿ, ಗೀರ್ವಾಣಿ, ಭಾರತಿ ಇತ್ಯಾದೀನಿ ನಾಮಾಂತರಾಣಿ ಅಪಿ ಸಂತಿ. ವಿದೇಶೀಯಾಃ ಅಪಿ ಸಂಸ್ಕೃತಂ ಅಭ್ಯಸ್ಯಂತಿ. ಸಂಸ್ಕೃತೆ ಆಧ್ಯಾತ್ಮಿಕ ವಿಷಯೇಣ ಸಹ ಭೌತಿಕ ವಿಜ್ಞಾನಂ, ಉದ್ಯೋಗ, ಕಲಾ ಇತ್ಯಾದಯಃ ಸರ್ವೇ ವಿಷಯಾಃ ನಿಹಿತಾಃ ಸಂತಿ. ಯೋಗಶಾಸ್ತ್ರಂ, ಆಯುರ್ವೇದಃ, ಜ್ಯೋತಿಷಂ, ವಿಜ್ಞಾನಂ, ತಂತ್ರಜ್ಞಾನಂ ಇತ್ಯಾದಯಃ ವಿಷಯಾಃ अस्याम एव भाषायां संति. वेदाः, उपनिषदः, शास्त्राणि, रामायण, महाभारतादीनि काव्यानि सर्वाणि अत्रैव विलसन्ति. संस्कृत भाषा इह पर कल्याण साधिका. भाषासु मुख्या, मधुरा, दिव्या, गीर्वाण भारती. ನೋಡಿ, ಸಂಸ್ಕೃತ ಭಾಷೆಯ ಮಹಿಮೆ. ವ್ಯವಹಾರಸ್ಯ ಪ್ರಮುಖಂ ಸಾಧನಂ ಭಾಷೆ. ಭಾಷಾ, ವ್ಯವಹಾರದ ಪ್ರಮುಖ ಸಾಧನವೆಂದರೆ ಭಾಷೆ. ಭಾಷೆ ಇಲ್ಲದೆ ನಾವು ಬೇರೆಯವರ ಜೊತೆಯಲ್ಲಿ ವ್ಯವಹರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಾಷಾಂ ವಿನಾ ಕೋಪಿ ಸ್ವಾಭಿಪ್ರಾಯಂ. ಭಾಷೆ ಇಲ್ಲದೆ ಯಾರೇ ಆಗಲಿ ತಮ್ಮ ಅಭಿಪ್ರಾಯವನ್ನು ಅನ್ಯೇಭ್ಯ ಪ್ರಾಪಯಿತು, ಬೇರೆಯವರಿಗೆ ತಲುಪಿಸಲಿಕ್ಕೆ ನ ಶಕ್ನೋತಿ, ಸಾಧ್ಯವಾಗುವುದಿಲ್ಲ. ಭಾಷೆಯ ಜ್ಞಾನಂ ವರ್ಧತೆ. ಭಾಷೆಯಿಂದ ಜ್ಞಾನ ಹೆಚ್ಚಾಗ್ತದೆ. ಜಗತಿ ಅನೇಕ ಭಾಷಾ ಸಂತಿ. ಜಗತ್ತಿನಲ್ಲಿ ಅನೇಕ ಭಾಷೆಗಳಿದ್ದಾವೆ. ತಾಸು, ಅವುಗಳಲ್ಲಿ ಸಂಸ್ಕೃತ ಭಾಷಾ ಪ್ರಾಚೀನತಮ. ಅವುಗಳಲ್ಲೆಲ್ಲದರಕ್ಕಿಂತ ಅತ್ಯಂತ ಪ್ರಾಚೀನವಾದ ಭಾಷೆ ಯಾವುದು? ಸಂಸ್ಕೃತ ಭಾಷೆ. ಅಸ್ಯಾಹ ದೇವವಾಣಿ, ಗೀರ್ವಾಣಿ, ಭಾರತಿ ಇತ್ಯಾದೀನಿ ನಾಮಾಂತರಾಣಿ ಅಪಿ ಸಂತಿ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇದ್ದಾವೆ ಸಂಸ್ಕೃತ ಭಾಷೆಗೆ. ಏನಂತ? ದೇವವಾಣಿ, ಗೀರ್ವಾಣಿ, ಭಾರತಿ ಮುಂತಾದ ಹೆಸರುಗಳು ಇವೆ. ವಿದೇಶಿಯಃ ಅಪಿ ಸಂಸ್ಕೃತಂ ಅಭ್ಯಸ್ಯಂತಿ. ಕೇವಲ ನಮ್ಮ ದೇಶದವರಷ್ಟೇ ಅಲ್ಲ,
ಬೇರೆ ದೇಶದವರು ವಿದೇಶಿಯವರು ಕೂಡ ಸಂಸ್ಕೃತವನ್ನ ಅಭ್ಯಾಸ ಮಾಡ್ತಾರೆ. ಸಂಸ್ಕೃತಿ ಆಧ್ಯಾತ್ಮಿಕ ವಿಷಯೇಣ ಸಹ, ಸಂಸ್ಕೃತದಲ್ಲಿ ಆಧ್ಯಾತ್ಮಿಕ ವಿಷಯದ ಜೊತೆಯಲ್ಲಿ ಭೌತಿಕ ವಿಜ್ಞಾನ, ಉದ್ಯೋಗ, ಕಲೆ ಮುಂತಾದ ಎಲ್ಲ ವಿಷಯಗಳು ಸೇರಿಕೊಂಡಿವೆ. ಸಂಸ್ಕೃತದಲ್ಲಿ ಇಲ್ಲದ ವಿಷಯಗಳು ಯಾವುದೂ ಇಲ್ಲ. ಎಲ್ಲ ವಿಷಯಗಳು ಸಂಸ್ಕೃತದಲ್ಲಿ ಇದ್ದಾವೆ. ಯೋಗಶಾಸ್ತ್ರ, ಆಯುರ್ವೇದ, ಜ್ಯೋತಿಷ, ವಿಜ್ಞಾನ, ತಂತ್ರಜ್ಞಾನ ಮುಂತಾದ ವಿಷಯಗಳು ಈ ಭಾಷೆಯಲ್ಲಿ ಇದ್ದಾವೆ. ನೀವು ಇಂಗ್ಲಿಷ್ನಲ್ಲಿ ಮಾತ್ರ ಎಲ್ಲ ವಿಷಯಗಳಿದ್ದಾವೆ ಅಂತ ತಿಳ್ಕೊಳ್ಬೇಡಿ. ಪ್ರಾಚೀನ ಭಾಷೆಯಾದ ಸಂಸ್ಕೃತದಲ್ಲಿ ಆ ಭಾಷೆಗಳಿಗಿಂತ ಮೊದಲೇ ಈ ಎಲ್ಲ ವಿಷಯಗಳು ಇದ್ವು, ಈಗೂ ಇದ್ದಾವೆ. ವೇದಗಳು, ಉಪನಿಷತ್ತುಗಳು, ಶಾಸ್ತ್ರಗಳು, ರಾಮಾಯಣ, ಮಹಾಭಾರತ ಮುಂತಾದ ಕಾವ್ಯಗಳೆಲ್ಲವೂ ಇರುವುದು ನಮ್ಮ ಸಂಸ್ಕೃತ ಭಾಷೆಯಲ್ಲಿಯೇ. ಸಂಸ್ಕೃತ ಭಾಷಾ ಇಹ ಪರ ಕಲ್ಯಾಣ ಸಾಧಿಕ. ಈ ಭಾಷೆ ಈ ಲೋಕದಲ್ಲ, ಪರಲೋಕದಲ್ಲೂ ಕೂಡ ನಮಗೆ ಕಲ್ಯಾಣವನ್ನ, ಒಳಿತನ್ನು ಉಂಟು ಮಾಡುವಂತಹ ಭಾಷೆ. ಅದಕ್ಕಾಗಿ ಹೇಳ್ತಾರೆ ನೋಡಿ, ಭಾಷಾಸು ಮುಖ್ಯ ಮಧುರ ದಿವ್ಯ ಗೀರ್ವಾಣ ಭಾರತಿ. ಭಾಷೆಗಳಲ್ಲಿ ಮುಖ್ಯವೂ ಮಧುರವೂ ದಿವ್ಯವೂ ಆಗಿರುವ ಭಾಷೆ ಎಂದರೆ ಗೀರ್ವಾಣ ಭಾರತಿ, ಅಂದರೆ ಸಂಸ್ಕೃತ ಭಾಷೆ. ನಾವು ಸಂಸ್ಕೃತ ಭಾಷೆಯನ್ನು ಕಲಿತಾ ಇದ್ದೇವೆ ಅಂದ್ರೆ ನಾವು ಅದಕ್ಕಾಗಿ ಹೆಮ್ಮೆ ಪಟ್ಕೊಳ್ಬೇಕು. ಯಾಕಂದ್ರೆ ಅಷ್ಟು ಸುಂದರವಾದ, ಸರಳವಾದ, ಮಧುರವಾದ, ದಿವ್ಯವಾದ ಭಾಷೆ ಈ ಸಂಸ್ಕೃತ ಭಾಷೆ. ಇನ್ನು ಕೊನೆಯ ಪ್ರಬಂಧವನ್ನು ನೋಡೋಣ. ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ರಾಜ್ಯೆ ನವೆಂಬರ್ ಮಾಸಸ್ಯ ಪ್ರಥಮ ದಿವಸಃ ಕರ್ನಾಟಕ ರಾಜ್ಯೋತ್ಸವ ಇತಿ ಆಚರ್ಯತೆ. ಸ್ವಾತಂತ್ರ್ಯಾನಂತರಂ ಭಾರತಸ್ಯ ಪ್ರದೇಶಾಃ ಭಾಷಾದೃಷ್ಟ್ಯಾ ವಿಭಕ್ತಾಃ. ಕ್ರಿಸ್ತಶಕ 370-ನವದಶಶತತಮೇ ವರ್ಷೆ ನವೆಂಬರ್ ಮಾಸಸ್ಯ ಪ್ರಥಮ ದಿನೆ ಕರ್ನಾಟಕ ರಾಜ್ಯೋತ್ಸವः ಇತಿ ಅಧಿಕೃತ ಘೋಷಣಾ ಅಭೂತ್. ಪೂರ್ವಂ ಕರ್ನಾಟಕ ರಾಜ್ಯಸ್ಯ ಮೈಸೂರು ರಾಜ್ಯಮಿತಿ ನಾಮ ಆಸೀತ್. ಭಾಷಾ ಪ್ರದೇಶ ವಿಭಾಗಾನಂತರಂ ಕರ್ನಾಟಕ ರಾಜ್ಯಮಿತಿ ಪ್ರಸಿದ್ಧಂ ಅಭವತ್. ಅಸ್ಯ ಸ್ಮರಣಾರ್ಥಂ ಸರ್ವೇ ಕರ್ನಾಟಕ ಪ್ರದೇಶೀಯಾಃ ಆನಂದೇನ ಉತ್ಸವಂ ಇಮಂ ಆಚರಂತಿ. ಅಸ್ಮಿನ್ ಸಂದರ್ಭೆ ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ವಿಜ್ಞಾನಾದಿಷು ಕ್ಷೇತ್ರೇಷು ವಿಖ್ಯಾತೇಭ್ಯಃ ಸರ್ವಕಾರೇಣ ಪ್ರಶಸ್ತಯಃ ಪ್ರದೀಯಂತೆ. ಪ್ರಶಸ್ತಿರಿಯಂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತಿ ವಿಖ್ಯಾತ ವರ್ತತೆ. ಕರ್ನಾಟಕೆ ಸರ್ವತ್ರ ಧ್ವಜಾರೋಹಣಂ ಭುವನೇಶ್ವರಿ ಪೂಜಾದಿಕಂ ಚ ಕೃತ್ವಾ ಗೌರವಂ ಅರ್ಪಯಂತಿ. ಅನೇನ ಸರ್ವೇಷಾಂ ಮನಸ್ಸಿ ವಯಂ ಸರ್ವೇ ಕರ್ನಾಟಕೀಯಾಃ ಇತಿ ಭಾವನಾ ಉತ್ಪದ್ಯತೆ. ನೋಡಿ, ಕರ್ನಾಟಕ ರಾಜ್ಯೋತ್ಸವ. ಕರ್ನಾಟಕ ರಾಜ್ಯೆ ನವೆಂಬರ್ ಮಾಸಸ್ಯ ಪ್ರಥಮ ದಿವಸಃ, ಈಗ ಬರ್ತಾ ಇದೆ ಅಲ್ವಾ. ಕರ್ನಾಟಕ ರಾಜ್ಯದಲ್ಲಿ ನವೆಂಬರ್ ಮೊದಲನೇ ದಿನಾಂಕವನ್ನ ಕರ್ನಾಟಕ ರಾಜ್ಯೋತ್ಸವವೆಂದು ಆಚರಿಸ್ತಾರೆ. ಸ್ವಾತಂತ್ರ್ಯಾನಂತರಂ, ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ, ಸ್ವಾತಂತ್ರ್ಯದ ನಂತರ 1947 ಆಗಸ್ಟ್ 15ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತಲ್ವಾ, ಅದರ ನಂತರ ಭಾರತಸ್ಯ ಪ್ರದೇಶಾಃ ಭಾಷಾದೃಷ್ಟ್ಯಾ ವಿಭಕ್ತಾಃ. ಭಾರತದ ಭೂಭಾಗಗಳನ್ನೆಲ್ಲ, ಪ್ರದೇಶಗಳನ್ನೆಲ್ಲ ಭಾಷಾ ದೃಷ್ಟಿಯಿಂದ ವಿಭಜಿಸಲಾಯಿತು. ಮುಂಚೆ ಬೇರೆ ಬೇರೆ ಭಾಷೆ ಮಾತನಾಡುವವರು ಬೇರೆ ಬೇರೆ ಕಡೆಯಲ್ಲಿ ಸೇರ್ಕೊಂಡಿದ್ರು. ಆ ನಂತರ ಸ್ವಾತಂತ್ರ್ಯ ಬಂದರ ಮೇಲೆ ಭಾಷಾ ದೃಷ್ಟಿಯಿಂದ ಭಾರತವನ್ನು ವಿಭಜನೆ ಮಾಡಲಾಯಿತು. ಕ್ರಿಸ್ತಶಕ 370-ನವದಶಶತತಮೇ ವರ್ಷೆ, ಅಂದ್ರೆ 1973ನೇ ವರ್ಷದಲ್ಲಿ ನವೆಂಬರ್ ಮಾಸಸ್ಯ ಪ್ರಥಮ ದಿನೇ, ನವೆಂಬರ್ ಮಾಸದ ಮೊದಲನೇ ದಿನಾಂಕವನ್ನ ಕರ್ನಾಟಕ ರಾಜ್ಯೋತ್ಸವ ಇತಿ ಅಧಿಕೃತ ಘೋಷಣಾ ಅಭೂತ್. ಆ ದಿನವನ್ನ ಕರ್ನಾಟಕ ರಾಜ್ಯೋತ್ಸವವೆಂದು ಅಧಿಕೃತವಾಗಿ ಘೋಷಿಸಲಾಯಿತು. ಪೂರ್ವಂ ಕರ್ನಾಟಕ ರಾಜ್ಯಸ್ಯ ಮೈಸೂರು ರಾಜ್ಯಮಿತಿ ನಾಮ ಆಸೀತ್. ಇದಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯಕ್ಕೆ ಮೈಸೂರು ರಾಜ್ಯವೆಂಬ ಹೆಸರಿತ್ತು. ಭಾಷಾ ಪ್ರದೇಶ ವಿಭಾಗಾನಂತರಂ ಕರ್ನಾಟಕ ರಾಜ್ಯಮಿತಿ ಪ್ರಸಿದ್ಧಂ ಅಭವತ್. ಭಾಷಾ ದೃಷ್ಟಿಯಿಂದ ದೇಶದ ಪ್ರದೇಶಗಳನ್ನೆಲ್ಲ ವಿಭಾಗ ಮಾಡಿದ ನಂತರ ಈ ರಾಜ್ಯಕ್ಕೆ
ಕರ್ನಾಟಕ, ಕನ್ನಡವನ್ನು ಮಾತನಾಡುವ ಜನರನ್ನೆಲ್ಲ ಎಂಬ ರೀತಿಯಲ್ಲಿ ಪ್ರಸಿದ್ಧವಾಯಿತು. ಅಸ್ಯ ಸ್ಮರಣಾರ್ಥಂ, ಈ ದಿನದ ಸ್ಮರಣೆಗಾಗಿ ಸರ್ವೇ ಕರ್ನಾಟಕ ಪ್ರದೇಶೀಯ, ಎಲ್ಲ ಕರ್ನಾಟಕದ ಎಲ್ಲ ಜನರು ಆನಂದೇನ ಉತ್ಸವಂ ಇಮಂ ಆಚರಂತಿ, ಸಂತೋಷದಿಂದ ಈ ಉತ್ಸವವನ್ನು ಆಚರಿಸುತ್ತಾರೆ. ಅಸ್ಮಿನ್ ಸಂದರ್ಭೆ, ಈ ಸಂದರ್ಭದಲ್ಲಿ ನವೆಂಬರ್ 1ನೇ ದಿನಾಂಕದಂದು ಸಾಹಿತ್ಯ, ಸಂಗೀತ, ನೃತ್ಯ, ನಾಟಕ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಪ್ರಖ್ಯಾತರಾದವರಿಗೆ ಸರ್ಕಾರವು ಪ್ರಶಸ್ತಿಯನ್ನು ಕೊಡುತ್ತದೆ. ಈ ಪ್ರಶಸ್ತಿಗೆ ಏನಂತ ಕರೀತಾರೆ? ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇತಿ ವಿಖ್ಯಾತ ಬರ್ತದೆ. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹೇಳ್ತಾರಲ್ಲ, ಅವರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಖ್ಯಾತರಾದವರಿಗೆ ಪ್ರತಿ ವರ್ಷ ಕರ್ನಾಟಕ ರಾಜ್ಯ ಏನ್ ಮಾಡ್ತದೆ? ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡುತ್ತದೆ. ಕರ್ನಾಟಕೆ ಸರ್ವತ್ವ ಧ್ವಜಾರೋಹಣಂ ಭುವನೇಶ್ವರಿ ಪೂಜಾದಿಕಂ ಚಕ್ರತ್ವ ಗೌರವಂ ಅರ್ಪಯಂತಿ. ಕರ್ನಾಟಕದಲ್ಲಿ ಎಲ್ಲಾ ಕಡೆ ಧ್ವಜಾರೋಹಣ, ಕನ್ನಡ ರಾಜ್ಯದ ಧ್ವಜ, ಕರ್ನಾಟಕ ರಾಜ್ಯದ ಧ್ವಜ ಅಂದರೆ ಕೆಂಪು ಮತ್ತು ಹಳದಿ ಬಣ್ಣದ ಧ್ವಜ ಇದೆಯಲ್ಲ, ಅದನ್ನ ಆರೋಹಣ ಮಾಡ್ತಾರೆ, ಏರಿಸ್ತಾರೆ. ಹಾಗೆ ಭುವನೇಶ್ವರಿ ದೇವಿಯ ಪೂಜೆಯನ್ನ ಮಾಡಿ ನಾವೇನ್ ಮಾಡ್ತೇವೆ? ಕನ್ನಡ ನಾಡಿಗೆ ಗೌರವವನ್ನು ಅರ್ಪಿಸ್ತೇವೆ. ಅನೇನ ಸರ್ವೇಷಾಂ ಮನಸ್ಸಿ ವಯಂ ಸರ್ವೇ ಕರ್ನಾಟಕೀಯ ಇತಿ ಭಾವನಾ ಉತ್ಪದ್ಯತೆ. ಇದರಿಂದ ನಮ್ಮೆಲ್ಲರ ಮನಸ್ಸಿನಲ್ಲಿ ನಾವೆಲ್ಲರೂ ಕರ್ನಾಟಕದವರು, ಕನ್ನಡಿಗರು ಎಂಬ ಭಾವನೆ ಉತ್ಪನ್ನವಾಗ್ತದೆ, ಉಂಟಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾನು 4 ಪ್ರಬಂಧಗಳನ್ನ ಹೇಳಿದ್ದೇನೆ, ನಿಮ್ಗೆ ಅರ್ಥ ಹೇಳಿದ್ದೇನೆ. ನೀವು ನಾನೀಗ ಮೊದಲೇ ಹೇಳಿದ ಹಾಗೆ ಪ್ರತಿದಿನವೂ 2 ವಾಕ್ಯಗಳನ್ನ ಕಂಠಪಾಠ ಮಾಡ್ತಾ ಹೋಗಿ. ಪರೀಕ್ಷೆ ಬರುವಷ್ಟರ ಹೊತ್ತಿಗೆ ನಿಮ್ಗೆಲ್ಲ ಕಂಠಪಾಠ ಆಗಿರ್ತದೆ. ಗೊತ್ತಾಯ್ತಲ್ಲ? ನಾನು ಮುಂದಿನ ಪಾಠದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ ಛಾತ್ರ.